ಮಾಡಬೇಕಾಗಿರೋದು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡೋಣ. ಸೊ ಡಾಟ್ ಪಾಯಿಂಟ್ ಬಂದು 37 ಇಂಚ್ ಇದೆ ಅವರಿದ್ದವರಿಗೆ 9.5 ಇರುತ್ತೆ, ಪ್ಲಸ್ ಅದಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡಿ. ನೋಡಿ ಈ ಥರ ನೀವು ಇಲ್ಲಿಂದ ತೊಗೊಳ್ತಾ ಇದ್ದರೆ ಈ ಲೈನಿಂದ ತೊಗೊತಾ ಇದ್ದೀವಿ ಅಂದರೆ ಅರ್ಧ ಇಂಚನ್ನ ಆ್ಯಡ್ ಮಾಡಬೇಕಾಗತ್ತೆ. ಇದೇ ಲೈನಿಂದ ತೊಗೊತಾ ಇದ್ದೀವಿ ಅಂದರೆ ಡೈರೆಕ್ಟಾಗಿ 9.5ಗೆ ಮಾರ್ಕ್ ಮಾಡ್ಬೋದು. ಸೊ ಇದು 9.5 ಡಾಟ್ ಲೆಂತ್ ಆಯಿತು. ಈ ಡಾಟ್ ಅಗಲನ ಮಾರ್ಕ್ ಮಾಡಬೇಕಲ್ಲ, ಡಾಟ್ ಅಗಲನ ಹೇಗೆ ಮಾರ್ಕ್ ಮಾಡಬೇಕು ಅಂದರೆ ನಿಮ್ಮದೇನು ಎದೆ ಇದೆ ಅಲ್ಲ, ಎದೆ 37 ಇದೆ, ಇದು ಅದರದ್ದು 10ನೇ ಭಾಗ 10 ಡಿವೈಡ್ ಮಾಡಿ ಇದನ್ನು ಎಷ್ಟು ಬರುತ್ತೆ ಅದನ್ನು ಇಲ್ಲಿ ಮಾರ್ಕ್ ಮಾಡಿ. ಇವ್ರಿಗಿಲ್ಲಿ 3.7 ಬರುತ್ತೆ. ಸೊ ಅದನ್ನು ಹಾಗೆ ಅಂದರೆ 3.25 ಇಂಚಿಗೆ ಮಾರ್ಕ್ ಮಾಡೋಣ. ನೋಡಿ ಇದು ಡಾಟ್ ಪಾಯಿಂಟ್ ಆಯ್ತು, ಇದು ಇಲ್ಲಿ ಗಂಟೆ ಡಾಟ್ ಪಾಯಿಂಟ್ ಆಯಿತು. ಇದಾದ ಕೂಡ ಈಗ ಡಾಟ್ ಲೆಂತ್ ಕೂಡ ಮಾರ್ಕ್ ಮಾಡಬೇಕು. ಇವರಿಗೆ ಇಲ್ಲಿ ನಾನು ಡಾಟ್ ಲೆಂತನ್ನ ಮಾರ್ಕ್ ಮಾಡ್ತಾ ಇದ್ದೀನಿ 3 ಇಂಚಿಗೆ, 3 ಅಥವಾ 3.25. ನಾನು ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಅರ್ಧ ಇಂಚು ನೋಡಿ, ಅರ್ಧ ಇಂಚು ಇವ್ರದ್ದು ಡಾಟ್ ಬಂದು ಹೊಲಿಗೆಯಲ್ಲಿ ಹೋಗುತ್ತೆ.